ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ. ಹೆಣ್ಣು ಎಲ್ಲಿ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಮನುಸ್ಮೃತಿಯ ಈ ವಾಕ್ಯವನ್ನ ನೀವು ಕೇಳೇ ಇರ್ತೀರಾ. ಇವತ್ತಿಗೆ ಈ ವಾಕ್ಯ ಪ್ರಸ್ತುತ ಎನಿಸುತ್ತದೆ. ಯಾಕಂತ ಹೇಳಿದ್ರೆ, ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ದೇವತೆಗಳು ನೆಲೆಸುತ್ತಾರೆ ಅಂತ. ಎಲ್ಲೋ ಒಂದ್ ಕಡೆ ನಾವು ಹೆಣ್ಣನ್ನ ಎಷ್ಟು ಗೌರವದಿಂದ ನೋಡ್ತೀವೋ, ಮಾತೃಭೂಮಿ ಅಂತ ಕರಿತೀವೋ, ಕರುಣಾಮಯಿ ಅಂತ ಕರಿತೀವೋ, ಪ್ರಕೃತಿಯ ಪ್ರತಿರೂಪ ಅಂತ ಕರಿತೀವೋ, ಆದಿಶಕ್ತಿ ಅಂತ ಕರಿತೀವೋ, ಎಲ್ಲವೂ ಕೂಡ ಇಂದಿಗೆ ಪ್ರಸ್ತುತ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಇಂದು ಈ ಒಂದು ಹೆಣ್ಣನ್ನ ಯಾವ ರೀತಿ ನಾವು ನಡೆಸ್ಕೊಳ್ತಾ ಇದ್ದೇವೆ, ಹೇಗ್ ನಡೆಸ್ಕೊಳ್ತಾ ಇದ್ದೇವೆ, ಶೋಷಣೆ ಯಾವ ರೀತಿ ಆಗ್ತಾ ಇದೆ, ಇವೆಲ್ಲವನ್ನ ನೋಡುವಂತ ಸಂದರ್ಭದಲ್ಲಿ ಪ್ರಸ್ತುತ ಕರ್ನಾಟಕದ ಒಂದು ಸನ್ನಿವೇಶವನ್ನು ಕೂಡ ನಾವು ನೆನೆಸ್ಕೊಳ್ಳುವ ರೀತಿನಲ್ಲಿ ನಾಳೆ ನಾವೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇಲ್ಲೆಲ್ಲೋ ಒಂದು ಕಡೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದು ಕೇವಲ ದಿನಾಚರಣೆ ಆಗದೇನೆ ನಮ್ಮೊಳಗೆ ಆ ಒಂದು ಸ್ತ್ರೀಗೆ ಕೊಡುವ ಬೆಲೆ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷಾದಿಯಾಗಿ ಹೆಣ್ಣಿಗೆ ಬೆಲೆ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ವಾಕ್ಯ ಎಲ್ಲೋ ಒಂದ್ ಕಡೆ ವಾಸ್ತವದಲ್ಲಿ ಸತ್ಯ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಮಿಥ್ಯ ಆಗ್ತದೆ. ಪ್ರೀತ ವೀಕ್ಷಕರೇ, ಒಂದು ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ನಾದಿನಿಯಾಗಿ, ಸೊಸೆಯಾಗಿ, ಹೆಂಡತಿಯಾಗಿ, ಎಲ್ಲದಕ್ಕಿಂತೂ ಹೆಚ್ಚಾಗಿ ಮನೆಯ ಒಡತಿಯಾಗಿ, ಸಂಸಾರದ ಕಣ್ಣಾಗಿ ಎಷ್ಟೊಂದು ಪಾತ್ರಗಳನ್ನ ನಿರ್ವಹಿಸ್ತಾ ಒಂದು ಬೆಸ್ಟ್ ಮ್ಯಾನೇಜರ್ ಆಗಿ ಮನೆಯನ್ನ ಮುಂದುವರಿಸ್ತಾಳೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಪ್ರಾಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಇದನ್ನ ಸಂಭ್ರಮದಿಂದ ಆಚರಿಸೋಣ. ಆ ರೀತಿಯಾಗಿ ಹೆಣ್ಣಿಗೆ ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಮನೆಗಳಲ್ಲಿ ಗೌರವವನ್ನು ಕೊಟ್ಟು ಆಕೆಯನ್ನ ನಡೆಸಿಕೊಳ್ಳೋಣ ಅಂತ ಹೇಳ್ತಾ, ನಾಳಿನ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನನ್ನ ಚಾನೆಲ್ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಈ ಒಂದು ವಿಶ್ವದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯವನ್ನ ಹೇಳ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಾ ಇರೋಣ.